ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಯೋಹಾನ್ನ 8ನೇ ಅಧ್ಯಾಯ 12ನೇ ವಾಕ್ಯ. ದೇವರನ್ನು ಅತಿಯಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿ ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಸೂರ್ಯಕಾಂತಿ ಹೂವನ್ನು ನೋಡಿದ. ಅದು ಸೂರ್ಯನ ಕಡೆಗೆ ತಿರುಗಿಕೊಂಡಿತ್ತು. ಹಾಗೆಯೇ ರಾತ್ರಿಯ ವೇಳೆಯಲ್ಲಿ ತೊಗರಿ ಗಿಡದ ಎಲೆಗಳನ್ನು ನೋಡಿದ. ಅದು ಮುದುಡಲ್ಪಟ್ಟಿತ್ತು. ಬೆಳಿಗ್ಗೆ ನೋಡಿದ ಅರಳಲ್ಪಟ್ಟಿತ್ತು. ಇದನ್ನು ನೋಡಿದ ಆತ ದೇವರಲ್ಲಿ ಕೇಳಿದ, ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ತಿರುಗಿರುತ್ತದೆ. ತೊಗರಿ ಗಿಡದ ಎಲೆಗಳು ಸೂರ್ಯನು ಬಂದ ನಂತರವೇ ಚೈತನ್ಯವನ್ನು ಹೊಂದುತ್ತವೆ. ಇದರಿಂದ ನಾವೇನು ಕಲಿಯಬಹುದು? ಆಗ ದೇವರು, ಆ ಗಿಡಗಳು ತಿಳಿದಿವೆ ನಿಜ ಬೆಳಕು ಯಾವುದು ಎಂಬುದಾಗಿ. ಸತ್ಯದ ಬೆಳಕನ್ನು ಅರಿತವುಗಳು ಮಾತ್ರ ನಿಜ ಚೈತನ್ಯವನ್ನು ಪಡೆಯಲು ಸಾಧ್ಯ. ಆದರೆ ಈ ಲೋಕದ ಜನರು ಪಾಪ ಕತ್ತಲನ್ನು ಆಶಿಸಿ ಸತ್ಯತೆಯ ನಿಜ ಬೆಳಕನ್ನು ತೊರೆದಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಸತ್ತವರಂತಿದ್ದಾರೆ. ನಿಜ ಬೆಳಕನ್ನು ತಿಳಿದವರಾದರೋ ಜೀವಿಸುತ್ತಲೇ ಇರುತ್ತಾರೆ ಎಂದರು. ನೆಲ್ಮೆಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಜೀವಿಸುತ್ತವೆ. ಪ್ರಾಣಿಗಳಾದರೋ ಬುದ್ಧಿ ಇಲ್ಲದೆ ಬೆತ್ತಲಾಗಿವೆ. ಆದರೆ ಮನುಷ್ಯರಾದರೋ ತಮ್ಮ ಪಾಪ ಕೃತ್ಯಗಳಿಂದ ದೇವರ ಮುಂದೆ ಬೆತ್ತಲಾಗಿದ್ದಾರೆ. ಹಾಗಾಗಿ ಪಾಪದ ಕತ್ತಲೆಯ ಜೀವಿತವನ್ನು ತೊರೆದು ನಿಜ ಬೆಳಕಾದ ಕ್ರಿಸ್ತನ ತತ್ವ ಮತ್ತು ವಾಕ್ಯವನ್ನು ಅನುಸರಿಸಿ ನಡೆದು ನಿತ್ಯ ಜೀವಂತವಾಗಿ ಜೀವಿಸೋಣ. ಜೈ ಯೇಸು ಕ್ರಿಸ್ತ.